ಧನುಷ್ ಐಶ್ವರ್ಯ ಡಿವರ್ಸ್ನ ಅಸಲಿ ಕಾರಣ ಬಹಿರಂಗ. ಕೊನೆಗೂ ಅಸಲಿ ಸತ್ಯ ಬಿಚ್ಚಿಟ್ಟ ಧನುಷ್ ಆಪ್ತ ಗೆಳೆಯ. ಅದೊಂದು ಕಾರಣಕ್ಕೆ ರಜನಿ ಮಗಳಿಗೆ ಡಿವರ್ಸ್ ಕೊಡಬೇಕಾಯಿತ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕಾಲಿವುಡ್ನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಮಗಳು ಐಶ್ವರ್ಯ ಅವರ ಸುದ್ದಿ ಇವತ್ತಿಗೂ ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿ ಆಗ್ತಲೇ ಇದೆ. ನಟ ಧನುಷ್ ಮತ್ತು ರಜನಿಕಾಂತ್ ಅವರ ಪುತ್ರಿ ನಿರ್ದೇಶಕಿ ಆಗಿರುವಂತಹ ಐಶ್ವರ್ಯ ಅವರ ಒಂದು ವಿವಾಹ ಜೀವನ ಏನಿದೆಯಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಲೇ ಇರುವಂತಹದ್ದು. 2004ರಲ್ಲಿ ಐಶ್ವರ್ಯ ಹಾಗೂ ಧನುಷ್ ಇಬ್ರು ಕೂಡ ಮದುವೆ ಆಗ್ತಾರೆ. ಅದಾದ ನಂತರ 18 ವರ್ಷಗಳ ಕಾಲ ಒಂದು ಸುದೀರ್ಘ ದಾಂಪತ್ಯ ಜೀವನವನ್ನು ಕೂಡ ಇವರಿಬ್ಬರು ನಡೆಸ್ತಾರೆ. 2022ರಲ್ಲಿ ಅಧಿಕೃತವಾಗಿ ಡಿವೋರ್ಸ್ ಅನ್ನ ಇವರಿಬ್ರು ಕೂಡ ಘೋಷಣೆ ಮಾಡ್ತಾರೆ. ಅದಾದ ನಂತರ ನವೆಂಬರ್ 27, 2024ರಲ್ಲಿ ಇವರಿಬ್ಬರಿಗೆ ಅಧಿಕೃತವಾಗಿ ಕೋರ್ಟು ವಿಚ್ಛೇದನ ಕೊಡುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಅಂದ್ರೆ ಇವರಿಬ್ರು ಹೋಗಿ ಕೋರ್ಟಲ್ಲಿ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಹಾಕಿರ್ತಾರೆ. ಅದಾದ ನಂತರ 2 ವರ್ಷಗಳ ನಂತರ 2022ರಲ್ಲಿ ಏನು ಇವರು ಡಿವೋರ್ಸ್ನ ಪಡೆಯೋದಕ್ಕೆ ಘೋಷಣೆ ಮಾಡ್ತಾರೆ. ಅದಾದ ನಂತರ 2024ರಲ್ಲಿ ಇವ್ರಿಗೆ ಕೋರ್ಟು ಅಧಿಕೃತವಾಗಿ ಡಿವೋರ್ಸ್ ಅನ್ನು ಕೊಡುತ್ತೆ. ಆದರೆ ಇವರಿಬ್ಬರ ಮಕ್ಕಳ ಭವಿಷ್ಯಕ್ಕಾಗಿ ಆಗಾಗ ಇವರಿಬ್ರು ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ಈಗ ಏನಪ್ಪಾ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ, ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿ ಕೂಡ ಹೊರಗೆ ಬಂದಿರುವಂತಹದ್ದು. ಅದು ಏನಪ್ಪಾ ಅಂತಂತಂದ್ರೆ, ಧನುಷ್ ಅವರ ಆಪ್ತ ಗೆಳೆಯ ಒಂದು ಖಾಸಗಿ ಸಂಸ್ಥೆಯಲ್ಲಿ, ಖಾಸಗಿ ಪತ್ರಿಕೆಯಲ್ಲಿ ಅವರು ಮಾತನಾಡಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಅಂತಂದ್ರೆ, ಅವರಿಬ್ಬರ ಒಂದು ವಿಚ್ಛೇದನಕ್ಕೆ ಏನ್ ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಆ ವಿಚಾರಗಳನ್ನ ಈಗ ಅವರು ಬಹಿರಂಗಪಡಿಸಿರುವಂತಹದ್ದು. 2004 ನವೆಂಬರ್ 18ರಂದು ರಜನಿಕಾಂತ್ ಅವರ ಹಿರಿಯ ಪುತ್ರಿ ಐಶ್ವರ್ಯ ಅವರನ್ನ ನಟ ಧನುಷ್ ಅವರು ಮದುವೆ ಆಗ್ತಾರೆ. ಮದುವೆ ಆದ ನಂತರ ಧನುಷ್ ನಟನೆಯ ಕಾದಲ್ ಕೊಂಡೇನ್ ಆ ಒಂದು ಸಿನಿಮಾ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಒಂದು ಮೊದಲ ಬಾರಿಗೆ ಪರಿಚಯ ಕೂಡ ಆಗುತ್ತೆ. ಮದುವೆ ನಂತರ ಈ ದಂಪತಿಗೆ 2006ರಲ್ಲಿ ಹಿರಿಯ ಮಗ ಯಾತ್ರಾ ಮತ್ತು 2010ರಲ್ಲಿ ಎರಡನೇ ಮಗ ಲಿಂಗ ಅಂತೇಳಿ ಇಬ್ಬರು ಮಕ್ಕಳು ಜನಿಸ್ತಾರೆ. ಮುದ್ದಾದ ಒಂದು ಕುಟುಂಬ, ಮುದ್ದಾದ ಜೋಡಿ, ಜೊತೆಗೆ ರಜನಿಕಾಂತ್ ಅವರ ಅಳಿಯ, ಸಾಕಷ್ಟು ನೇಮು ಪೇಮು ಎಲ್ಲವೂ ಕೂಡ ಇತ್ತು ಧನುಷ್ ಅವರಿಗೆ. ಆದರೆ ದಿಢೀರಂತ ಆದಂತಹ ಒಂದಷ್ಟು ಬದಲಾವಣೆಗಳು ಅವರ ಸಾಂಸಾರಿಕ ಜೀವನ ಕಂಪ್ಲೀಟ್ ಆಗಿ ಹಾಳಾಗ್ಲಿಕ್ಕೆ ಕಾರಣ ಆಗುತ್ತೆ. ಸುಮಾರು 18 ವರ್ಷಗಳ ಕಾಲ ಜೊತೆಗಿದ್ದಂತಹ ಈ ದಾಂಪತ್ಯ 2022 ಜನವರಿ 17ನೇ ತಾರೀಕು ಇವರಿಬ್ರು ಕೂಡ ಡಿವೋರ್ಸ್ ಆಗ್ತೀವಿ ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡ್ತಾರೆ. ಆ ಒಂದು ವಿಚಾರ ಚಿತ್ರರಂಗ ಹಾಗೂ ಅಭಿಮಾನಿಗಳಿಗೆ ದೊಡ್ಡ ಆಘಾತ ಕೂಡ ಆಗಿತ್ತು. ಅಂದ್ರೆ ಇವರಿಬ್ಬರ ಒಂದು ಜಂಟಿ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆ ಯಾರೂ ಕೂಡ ಈ ರೀತಿ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ರೀತಿಯಾಗಿ ಅವತ್ತಿನ ಒಂದು ಬೆಳವಣಿಗೆ ಕೂಡ ಆಗಿತ್ತು. ಅದಾದ ನಂತರ ಇಷ್ಟು ವರ್ಷಗಳ ಕಾಲ ಒಂದು ಸುದೀರ್ಘ ಪಯಣವು ಪರಸ್ಪರ ಬೆಳವಣಿಗೆ, ತಿಳುವಳಿಕೆ ಮತ್ತು ಹೊಂದಾಣಿಕೆಯಿಂದ ನಡೀತಲೇ ಇತ್ತು. ಹಾಗಾಗಿ ಇವರಿಬ್ರು ಮತ್ತೆ ಅವರು ಒಂದಾಗ್ತಾರೆ, ಜೊತೆಯಾಗ್ತಾರೆ ಅಂತೇಳಿ ಆ ರೀತಿಯಾಗಿ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇತ್ತು. ಆದ್ರೆ ಈಗ ಏನಪ್ಪಾ ಅಂತಂದ್ರೆ, ಇವರಿಬ್ಬರು ಯಾವ ಕಾರಣಕ್ಕೋಸ್ಕರ ಇವರಿಬ್ರು ದೂರ ಆದ್ರು ಅಂತಂತೇಳಿ ಎಲ್ಲೂ ಕೂಡ ಆ ದಂಪತಿ ಬಹಿರಂಗವಾಗಿ ಹೇಳಿರಲಿಲ್ಲ. ಆದ್ರೆ ಕೆಲವರು ಕೌಟುಂಬಿಕ ಕಲಹಗಳು ಮತ್ತೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳೇ ಇದಕ್ಕೆ ಕಾರಣ ಅಂತಂತೇಳಿ ಒಂದಷ್ಟು ಸುದ್ದಿ ಕೂಡ ಹರಿದಾಡಿತ್ತು. ಆದ್ರೆ ಇವರಿಬ್ಬರ ಅಧಿಕೃತ ವಿಚ್ಛೇದನದ ಬಗ್ಗೆ ಅವರ ಆಪ್ತ ಸ್ನೇಹಿತರಾಗಿರುವಂತಹ ಧನುಷ್ ಅವರ ಆಪ್ತ ಸ್ನೇಹಿತರಾಗಿರುವಂತವರು ಈಗ ಕಂಪ್ಲೀಟ್ ಆಗಿ ಯಾವ ಕಾರಣಕ್ಕೋಸ್ಕರ ಇವರಿಬ್ಬರ ಒಂದು ವಿಚ್ಛೇದನ ಆಯ್ತು ಅನ್ನೋದ್ರ ಬಗ್ಗೆ ಈಗ ಬಹಿರಂಗಪಡಿಸಿರುವಂತಹದ್ದು. ಅಂದ್ರೆ ಧನುಷ್ ಅವರು ವರ್ಕ್ ಆಲ್ಕೋಲಿಕ್ ಅಂತ ಅಂದ್ರೆ ಯಾವ ರೀತಿ ಅಂತಂತಂದ್ರೆ, ಯಾವ್ದಾದ್ರು ಒಂದು ಸಿನಿಮಾಗಳನ್ನ ಒಪ್ಕೊಂಡ್ಬಿಟ್ರೆ ಅವ್ರು ಬಿಡೋದೇ ಇಲ್ಲ. ಬರೀ ಸಿನಿಮಾ ಇದೊಂದೇ ವಿಚಾರಕ್ಕೆ ಅವ್ರು ಯಾವಾಗಲೂ ಅವರ ಒಂದು ಲೈಫನ್ನ ಮುಡುಪಾಗಿಟ್ರು. ನಿರಂತರ ಪ್ರವಾಸಗಳು, ವಿದೇಶದಲ್ಲಿ ಶೂಟಿಂಗು,
ಜೊತೆಗೆ ಒಂದಷ್ಟು ಒಪ್ಕೊಂಡಂತಹ ಸಿನಿಮಾಗಳು, ಆ ಸಿನಿಮಾಗಳನ್ನ ಮುಗಿಸ್ಬಿಡ್ಬೇಕು ಅಂತೇಳಿ ಆ ಗಡಿಬಿಡಿಯಲ್ಲಿ ಅವರ ಒಂದು ಕೌಟುಂಬಿಕ ಜೀವನದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿತ್ತು ಅಂತಂತೇಳಿ ಅವರ ಆಪ್ತ ಸ್ನೇಹಿತರೊಬ್ಬರು ಈಗ ಬಹಿರಂಗಪಡಿಸಿರುವಂಥದ್ದು. ಅಂದ್ರೆ ವೈವಾಹಿಕ ಜೀವನದಲ್ಲಿ ಏನಾದರೂ ಅಸಮಾಧಾನ ಅಥವಾ ಭಿನ್ನಾಭಿಪ್ರಾಯಗಳು ತಲೆದೂರದಂತಹ ಸಂದರ್ಭದಲ್ಲಿ ಧನುಷ್ ಅವರು ಹೆಂಡತಿಯಿಂದ ದೂರವಿರಲು ಕೆಲಸವನ್ನೇ ಒಂದು ಮಾರ್ಗವನ್ನಾಗಿ ಮಾಡ್ಕೊಳ್ತಾ ಇದ್ರು. ಮತ್ತು ತಕ್ಷಣವೇ ಮತ್ತೊಂದು ಸಿನಿಮಾ ಪ್ರಾಜೆಕ್ಟ್‌ಗೆ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಿದ್ರು. ಧುಮುಕ್ತಾ ಇದ್ರು. ಅಂದ್ರೆ ಹೋಗ್ತಾ ಇದ್ರು. ಬೇರೆ ಬೇರೆ ಸಿನಿಮಾಗಳಿಗೆ, ಬೇರೆ ಬೇರೆ ಪ್ರಾಜೆಕ್ಟ್‌ಗಳಿಗೆ ಒಪ್ಕೊಂಡ್ಬಿಡ್ತಾ ಇದ್ರು. ಹಾಗಾಗಿ ಇವರಿಬ್ಬರ ಬೇರೆ ಆಗ್ಲಿಕ್ಕೆ ನಿಜವಾದಂತಹ ಕಾರಣ ಬೇರೆ ಏನೂ ಅಲ್ಲ. ಯಾವುದೇ ದಿಢೀರ್ ಭಿನ್ನಾಭಿಪ್ರಾಯ ಕಾರಣವಲ್ಲ. ಬದಲಿಗೆ ಈ ದಂಪತಿ ಕಳೆದ ಹಲವು ವರ್ಷಗಳಿಂದಲೇ ಪರಸ್ಪರವಾಗಿ ಮಾನಸಿಕವಾಗಿ ದೂರವಾಗಿದ್ರು. ಹೀಗಂತ ಧನುಷ್ ಅವರ ಆಪ್ತ ಸ್ನೇಹಿತ ಈಗ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ವಿಚ್ಛೇದನದ ನಂತರವೂ ಧನುಷ್ ಹಾಗೂ ಐಶ್ವರ್ಯ ನಡುವೆ ಯಾವುದೇ ರೀತಿಯಾದಂತಹ ಒಂದು ದ್ವೇಷ ಅಥವಾ ಕಹಿ ಭಾವನೆಗಳು ಇರ್ಲಿಲ್ಲ ಅಂತಂತೇಳಿ ಈಗ ಆ ಆ ಫ್ರೆಂಡು ಅಂದ್ರೆ ಆ ಸ್ನೇಹಿತ ಹೇಳಿರುವಂಥದ್ದು. ಜೊತೆಗೆ ಮಕ್ಕಳ ಆರೋಗ್ಯಕ್ಕೋಸ್ಕರ ಅಂದ್ರೆ ಮಕ್ಕಳ ಭವಿಷ್ಯಕ್ಕೋಸ್ಕರ, ಮಕ್ಕಳ ಆರೈಕೆಗೋಸ್ಕರ ಇವರು ಮೊದಲ ಆದ್ಯತೆಯನ್ನ ಕೊಡ್ತಾ ಇದ್ರು. ಅಂದ್ರೆ ಮಕ್ಕಳ ಶಾಲಾ ಕಾಲೇಜುಗಳ ಕಾರ್ಯಕ್ರಮಗಳಿಗೂ ಇಂದಿಗೂ ಕೂಡ ಇವರಿಬ್ರು ಒಟ್ಟಿಗೆ ಹಾಜರಾಗ್ತಾ ಇದ್ರು. ತಮ್ಮ ಬೇಡಿಕೆಯನ್ನ ಘೋಷಿಸಿದ 2 ವರ್ಷಗಳ ನಂತರ ಚೆನ್ನೈನ ಕೌಟುಂಬಿಕ ನ್ಯಾಯಾಲಯದಲ್ಲಿ ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ 13 ಅಡಿಯಲ್ಲಿ ಇವರಿಬ್ಬರಿಗೆ ಪರಸ್ಪರ ಒಪ್ಪಿಗೆ ಮೂಲಕ ಮ್ಯೂಚುವಲ್ ಕನ್ಸೆಂಟ್ ಮೇಲೆ ಅಧಿಕೃತವಾಗಿ ವಿಚ್ಛೇದನವನ್ನ ಪಡೆದುಕೊಂಡಿದ್ರು. ಸೊ ಇದಾದ ನಂತರವೂ ಕೂಡ ಮಕ್ಕಳಿಗೋಸ್ಕರ ಅವರಿಬ್ರು ಆಗಾಗ ಒಂದಾಗ್ತಾ ಇದ್ರು. ಸ್ಕೂಲು ಅಥವಾ ಶಾಲಾ ಕಾಲೇಜುಗಳಲ್ಲಿ ಯಾವುದಾದ್ರು ಕಾರ್ಯಕ್ರಮಗಳಿದ್ದಂತಹ ಸಂದರ್ಭದಲ್ಲಿ ಮಕ್ಕಳಿಗೋಸ್ಕರ ಅವರಿಬ್ರು ಹೋಗಿ ಪೇರೆಂಟ್ಸ್ ತರ ಅವರು ಇರ್ತಾ ಇದ್ರು. ಆದ್ರೆ ಸಿನಿಮಾಗಳನ್ನ ಅತಿ ಹೆಚ್ಚು ಸಿನಿಮಾಗಳನ್ನ ಒಪ್ಪಿಕೊಂಡಿದ್ದೇ ಅವರ ಒಂದು ದಾಂಪತ್ಯ ಜೀವನಕ್ಕೆ ಮುಳುವಾಯ್ತು. ಅಂದ್ರೆ ಪದೇ ಪದೇ ಸಿನಿಮಾಗಳನ್ನ ಒಪ್ಪಿಕೊಳ್ತಾ ಇದ್ರು. ಆ ಸಿನಿಮಾಗಳನ್ನ ಮುಗಿಸ್ಲಿಕ್ಕೋಸ್ಕರ ಅವರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಶೂಟಿಂಗ್ ಹೋಗ್ತಾ ಇದ್ರು. ಹಾಗಾಗಿ ಅವರಿಬ್ಬರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಯಿತು. ಸೊ ಈ ಕಾರಣ ಬಿಟ್ರೆ ಬೇರೆ ಯಾವ ಕಾರಣವೂ ಕೂಡ ಅವರಿಬ್ಬರ ನಡುವೆ ಇರ್ಲಿಲ್ಲ ಅಂತಂತೇಳಿ ಧನುಷ್ ಅವರ ಆಪ್ತ ಸ್ನೇಹಿತ ಈಗ ಒಂದು ಖಾಸಗಿ ಸಂಸ್ಥೆಗೆ ಹೇಳಿರುವಂತಹದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.